ಒಳ್ಳೆ ಸ್ಕ್ಯಾಮ್ ಮಾಡಿದ್ರು. ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಹೆಂಗೋ ಕಷ್ಟಪಟ್ಟು ಫೈನಲಿ ಎಷ್ಟು ಟೈಮ್ ಇವಾಗ 3 ಗಂಟೆಯಿಂದ 4 ಗಂಟೆಗೆ ರೂಮ್ ಸಿಕ್ತು. ಎಲ್ಲರಿಗೂ ನಮಸ್ಕಾರ. ಜರ್ನಿ ಮುಂದೆ ಹೋಗೋಕ್ಕಿಂತ ಮುಂಚೆ ನಾನೊಂಚೂರು ರಿವೈಂಡ್ ಮಾಡ್ತಾ ಇದ್ದೀನಿ ಟು ಶೋ ಯು ಹೌ ಬ್ಯೂಟಿಫುಲ್ ನಮ್ಮ ಬೆಂಗಳೂರು ಟರ್ಮಿನಲ್ 1 ಏರ್ಪೋರ್ಟ್ ಲುಕ್ಸ್ ಲೈಕ್. ಸೊ ನಾನು ಆಲ್ಮೋಸ್ಟ್ ಒಂದು 12 ಇಯರ್ಸ್ ಆದಮೇಲೆ ಫ್ಲೈಟ್ ಹತ್ತಿದ್ದು. ಸೊ ಯು ಕ್ಯಾನ್ ಕೌಂಟ್ ಇಟ್ ಆಸ್ ಮೈ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಥರ. ಐ ವಾಸ್ ಟು ಪ್ರಿಟಿ ಎಕ್ಸೈಟೆಡ್. ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಯಾವ ಡೆಸ್ಟಿನೇಷನ್ ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. Me and my friend are going on a trip, a small vacation ಥರ. ವೆಕೇಷನ್ ಇಲ್ಲಿ ಅಂದರೆ ಬನ್ನಿ, let us meet and girls trip. Yeah. ಸೊ ಫೈನಲಿ ನಾವು ಲ್ಯಾಂಡ್ ಆಗೋ ಟೈಮ್ ಬಂದಾಯಿತು. ಡೆಸ್ಟಿನೇಷನ್ ಎಲ್ಲಿ ಅಂತ ನೀವು ಬಹುಶಃ ಗೆಸ್ ಮಾಡಿರ್ಬೋದು. ಎಲ್ಲಿ ಅಂತ ಗೆಸ್ ಮಾಡಿಲ್ಲ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲಿ ಯಾವ ಜಾಗ ಅಂತ. ನಮ್ಮ ಫ್ಲೈಟ್ ಇದ್ದಿದ್ದು ಅರೌಂಡ್ 5:30 AM ಇನ್ ದ ಮಾರ್ನಿಂಗ್ ಆ್ಯಂಡ್ ರೀಚ್ ಆಗಬೇಕಾಗಿದ್ದು 7:15ಗೆ. ಬಟ್ ನಮ್ಮ ಫ್ಲೈಟ್ ಬೇಗ ರೀಚ್ ಆದ್ವಿ ನಾವು. ಅರೌಂಡ್ 6:30ಗೆಲ್ಲ ವಿ ಲ್ಯಾಂಡೆಡ್. 5:30ಗೂ ಎಕ್ಸಾಕ್ಟಾಗಿ ನಾವೇನು ಹೊರಟಿರಲಿಲ್ಲ, ಬೋರ್ಡ್ ಆಗಿರಲಿಲ್ಲ. ಬೋರ್ಡಿಂಗ್ ಆಗಿತ್ತು ಬಟ್ ಹೊರಟಿರಲಿಲ್ಲ. ಅರೌಂಡ್ 5:40 ಹಂಗೇನೋ ಪ್ಲೇನ್ ಟೇಕ್ ಆಫ್ ಆಗಿದ್ದು. ಸೊ ಹಂಗೆ ನೋಡಿ ವಿದಿನ್ 40-45 ಮಿನಿಟ್ಸ್ಗೆಲ್ಲ ನಾವು ಆಲ್ರೆಡಿ ರೀಚ್ ಆಗಿದ್ವಿ ಡೆಸ್ಟಿನೇಷನ್ಗೆ. ಸೊ ಥ್ಯಾಂಕ್ಸ್ ಟು ಆ ಪೈಲಟ್, ಜಾಸ್ತಿ ಟರ್ಬ್ಯುಲೆನ್ಸ್ ಇಲ್ಲದೆ ನಮ್ಮನ್ನ ಸೇಫಾಗಿ ಲ್ಯಾಂಡ್ ಮಾಡಿಸಿದ್ದಕ್ಕೆ. ಆ್ಯಂಡ್ ಕೈಂಡ್ಲಿ ಬೇರ್ ವಿತ್ ಮೈ ಕೋಲ್ಡ್. ಆವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಬರುತ್ತೆ. ಹೆಲೋ ಎವ್ರಿವನ್. ಸೊ ಲ್ಯಾಂಡೆಡ್ ಎಲ್ಲಿ ಅಂದರೆ ನಾವು ಬಂದಿರೋದು ಬಾಂಬೆಗೆ, ಏಕೆ ಮುಂಬೈಗೆ, ಟು ಅಟೆಂಡ್ ಅನ್ ಎಕ್ಸಿಬಿಷನ್. ಅಗೇನ್ ಫಂಬಲಿಂಗ್, ಟು ಅಟೆಂಡ್ ಅನ್ ಎಕ್ಸಿಬಿಷನ್. ಸೊ ಆ್ಯಂಡ್ ಅಲ್ಲಿ ಸುತ್ತಾಡೋಕ್ಕೂ ಬಂದಿದ್ದೀವಿ. ಏನು ಮಾಡ್ತಾ ಇದ್ದೀನಿ ಅಂತ ಏನಿದೆ. So yeah, from here, look at the view. ಓಕೆ, ನಾವೇನು ಪ್ಲ್ಯಾನು ಐಟಿನರಿ ಏನೂ ಮಾಡಿಲ್ಲ. ಬರೀ ಎಕ್ಸಿಬಿಷನ್ ಒಂದು ಮಾತ್ರ ಬುಕ್ ಮಾಡ್ತೀವಿ, ಬಾಕಿದೇನೋ ಬುಕ್ ಮಾಡಿಲ್ಲ. ಅದು ನಾಳೆ ಇರೋದು ಎಕ್ಸಿಬಿಷನ್. ಸೊ ಇವತ್ತೇನು ಮಾಡ್ತೀವಿ, ನಾಳೆ ಸೆಕೆಂಡ್ ಪಾರ್ಟಲ್ಲಿ ಮಾಡ್ತೀವಿ, ನಾಡಿದ್ದೇನು ಮಾಡ್ತೀವಿ ಗೊತ್ತಿಲ್ಲ. ಬಿಕಾಸ್ ನಾಳಿದ್ದು ನೈಟ್ 11 ನಾವು ವಾಪಸ್ ಬೆಂಗಳೂರಿಗೆ ಬರ್ತಿದ್ದೀವಿ ನಾಡಿದ್ದು. ದಟ್ ಮೀನ್ಸ್ ಆನ್ ಸಂಡೇ. ಸೊ ಅಗೇನ್ ಗೋ ವಿತ್ ದ ಫ್ಲೋ. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಫ್ಲೈಟ್ ಲ್ಯಾಂಡ್ ಆದರೂ ನಾವು ಏರ್ಪೋರ್ಟಲ್ಲೇ ಇದನ್ನ ಕೂತಿದ್ದೀವಿ. ಬಿಕಾಸ್ ಚೆಕ್ಕಿಂಗ್ ಮಾಡೋದು ಲೇಟ್, ಡಿಲೇ ಇರೋದ್ರಿಂದ ನಾವು ಎಲ್ಲಿ ಟೈಮ್ ಪಾಸ್ ಮಾಡೋದಂದರೆ ಏರ್ಪೋರ್ಟಲ್ಲೇ ಮಾಡ್ತಾ ಇದ್ದೀವಿ. ನಮ್ಮ ಫ್ಲೈಟ್ ಬೇಗ ಲ್ಯಾಂಡ್ ಆಗೋಯ್ತು. ಮೈಕ್ ಹಾಕ್ಕೊಂಡಿದ್ದೀನಿ, ನೀಟಾಗಿ ಕೇಳಿಸ್ಲಿ ಅಂತ. ನನ್ನ ಫ್ರೆಂಡಿಗೆ ನಾಚಿಕೆ ಆಗ್ತಿದೆ. ಶಿ ಈಸ್ ಫೀಲಿಂಗ್ ಅ ಬಿಟ್ ಎಂಬ್ಯಾರೆಸ್ಡ್. ಯಾರಪ್ಪ ಈ ಹುಡುಗಿ ಹಿಂಗೆಲ್ಲ ಮಧ್ಯದಲ್ಲಿ ಎಲ್ಲರ ಮುಂದೆ ಫೋನ್ ತೆಗ್ಬಿಟ್ಟು ವ್ಲಾಗ್ ಮಾಡ್ತಿದ್ದಾಳೆ. ಉಲ್ಟಾ ಕ್ಯಾಮ್ರಾದಲ್ಲಿ ಅದು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅವಾಗ. ನೋಡಿ ಹೆಂಗೆ ನಾಚ್ಕೋತಿದ್ದಾಳೆ. ಫುಲ್ ಆಲ್ರೆಡಿ ಡನ್ ಅಂಡ್ ಡಸ್ಟೆಡ್. ಇವಾಗಲೇ ಸ್ಟಾರ್ಟಿಂಗ್ ಆಯ್ತು, ಸ್ಟಾರ್ಟಿಂಗ್ ಎಂಡಿಂಗ್ ಫೀಲ್ ಆಗ್ತಿದ್ವಿ. ಇಮ್ಯಾಜಿನ್ 3 hours ಏರ್ಪೋರ್ಟ್ ಅಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಪ್ರೀ ಪ್ರಿಪರೇಷನ್ಸ್ ಹೆಂಗಿತ್ತೋ ಇಲ್ಲೋ ಗೊತ್ತಿಲ್ಲ. ಇವಾಗಂತೂ ಅಯ್ಯೋ ದೇವ, ಡೆಡಿಕೇಶನ್ ಅಷ್ಟು ಡೆಡಿಕೇಟೆಡ್. ನೀವೇನಾದ್ರು ಕಮಿಟ್ ಮಾಡ್ಕೊಂಡು ತೊಂದರೆ ಇಲ್ಲ, ನಮಗೆ ಗೊತ್ತು ಹೆಂಗೆ ಏನು ಅಂತ. ಸೊ ಇಟ್ಸ್ ಫೈನ್. ಯು ಶುಡ್ ಡೂ ವಾಟ್ ಯು ಲವ್. ಯಾ ನಿಮ್ಮ ನಿಮ್ಗೆ ಇರೋ ಸಲ ನಿಮ್ಗೆ ಅಬ್ಸೆಸ್ ಆಗ್ತಿರೋ ಯಾ ಇಟ್ಸ್ ಲೈಕ್ ದಟ್. ಕರೆಕ್ಟ್. ವಿ ಆರ್ ಅ ಲಿಟಲ್ ಬಿಟ್ ಇಂಟರ್ನ್ಯಾಷನಲಿ ಅಬ್ಸೆಸ್ಡ್. ಅಮ್ಮ ಎದ್ರುಕೊಂಡು
ಪಕ್ಷಿ ಪಕ್ಷಿದ ನಾನು ಯಾರೋ ಹೆಸರು ಆ ಹುಡ್ಗ ಹೇಳ್ದ ಅನ್ಕೊಂಡೆ. ವಡಾಪಾವ್ ತಿಂತಿದ್ದೆ ನಾನು. ಬೈದ ನಾನು ಹೇಳಲೇ ಇಲ್ಲ ನಾವು ಯಾವ ಎಕ್ಸಿಬಿಷನ್ ಹೋಗ್ತಾ ಇದೀವಿ ಅಂತ. Hint. ಮೋಸ್ಟ್ ಆಫ್ ದಮ್ ಕೆಲವ್ರಿಗೆ ಗೊತ್ತಾಗುತ್ತೆ. They would know. ಮೈ ಸಿಸ್ಟರ್ ಇಸ್ ಆಲ್ಸೋ ಅ ಫ್ಯಾನ್. ಅವ್ಳು ನೋಡ್ತಾ ಇರ್ತಾಳೆ ಪಕ್ಕ They ವ್ಲಾಗ್ would ಎಲ್ಲ. know. ಸೊ ದೇ ವುಡ್ ಆಲ್ರೆಡಿ ಶಿ ನೋಸ್ ನಾನು ಯಾವ್ದಕ್ ಬಂದಿದ್ದೀನಿ ಅಂತ. ದೋಸ್ ಹೂ ಡೋಂಟ್ ನೋ Happening place. ಯಾ ಬಾಂಬೆಲಿ ಕರೆಂಟ್ಲಿ ಹ್ಯಾಪನಿಂಗ್ ಎಕ್ಸಿಬಿಷನ್ಗೆ ಬಂದಿದ್ದೀವಿ ನಾವು. Oh, you're married. ನೋ ಓ ಅದ್ ರಿಂಗ್ ಫಿಂಗರ್ ಅಲ್ಲ Middle ನಂಗೆ ಆಗ್ತಾ ಇದೆ ನನಗೆ. Don't sleep, jet lag, ಎಲ್ಲ ಲ್ಯಾಗ್ ಆಗ್ತದೆ ಈಗ ನಂಗೆ. ಅದೇ ಬ್ರೈನ್ ಫಾಗ್. ಫುಲ್ಲಿ ಲಿಟ್ರಲಿ ಮಲ್ಕೊಂಬಿಟ್ಟಿದ್ದಾರೆ ನಮ್ಮ ಅಕ್ಕಪಕ್ಕ ಇರೋರೆಲ್ಲ. ಇದು ಬಂದು ಬಾಂಬೆ AKA ಮುಂಬೈ ಟರ್ಮಿನಲ್ 1 ಏರ್ಪೋರ್ಟ್ ಆಗಿರುತ್ತೆ. ಇದನ್ನು ನೋಡಿದ್ರೆ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಎಷ್ಟು ಚಂದವಾಗಿದೆ ಅಲ್ವಾ. ಮೀನ್ಸ್ ಏರ್ಪೋರ್ಟಲ್ಲಿ ಅಷ್ಟೊತ್ತು ಇದ್ವಿ ಅಂತ ನಾವು ಅಲ್ಲೇ ಹಲ್ದಿರಾಮ್ಸಲ್ಲಿ ದೋಸೆನ ಆರ್ಡರ್ ಮಾಡಿದ್ವಿ. ಸ್ಪೀಕ್ ಏನಿಲ್ಲ, ಐಸ್ ಕ್ರೀಮ್ ತಿಂತಾ ಇದ್ದೀನಿ ಅಷ್ಟೇ. ಹೇಳಿ ಏನು ಹೇಳಿ. ಇಲ್ಲಿ ಬಂದು ನ್ಯಾಚುರಲ್ಸ್ ತಿನ್ನೋದು ಹೆಂಗ್ ಅನಿಸ್ತಾ ಇದೆ? ಅದು 7:30 ರೀಚ್ ಆದ್ರಲ್ಲ, ಅದು ಹೇಳಾಯ್ತು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಾಯ್ತು. ನಾನು ಕೇಳ್ತಾ ಇರೋದು ಇವಾಗ. ಹಲೋ ಗೈಸ್, ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನಿ. ಬಂದುಬಿಟ್ಟು ಐಸ್ ಕ್ರೀಮ್ ತಿನ್ನಿ. ಬಂದುಬಿಟ್ಟು ಐಸ್ ಕ್ರೀಮ್ ತಿನ್ನಿ. ನಾವು ಇನ್ನೂ ಏರ್ಪೋರ್ಟಲ್ಲೇ ಇದ್ದೀವಿ. ಇನ್ನು ಎಷ್ಟು ಟೈಮು? 11:10 ಸ್ಟಿಲ್ ಇನ್ ದ ಏರ್ಪೋರ್ಟ್. ಹೌದು, ಮತ್ತೆ ಫನಿ ಮೂಮೆಂಟ್ಸ್ ಇರಬಾರ್ದ ಮೆಮೊರಿ ಥರ. Helicopter, helicopter. Paracoper. ನೀವು ಯಾರಾದರೂ ಹೌಸ್ ಹಂಟಿಂಗ್ ನೋಡಿದ್ದೀರಾ? ಇದು ಕೃತಿಕನ್ ಡೈಲಾಗ್ ಇದು. ಹೌಸ್ ಹಂಟಿಂಗ್ ನೋಡಿದ್ದೀರಾ? ನಾವು ರೂಮ್ ಹಂಟಿಂಗ್ ಮಾಡ್ತಾ ಇದ್ದೀವಿ. ರೂಮ್ ಹಂಟಿಂಗ್ ಎಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಗಗನ್ ಹತ್ರ ಮಾತ್ರ ಬುಕ್ ಮಾಡಿಸ್ಕೋಬೇಕು. Airbnb ಲಿಂಕ್ ಹಾಕಿರ್ತೀನಿ. ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ಟು ಬಾಂಬೆ, ಅವ್ರ ಹತ್ರ ಮಾತ್ರ ಬುಕ್ ಮಾಡಬೇಡಿ, ಒಳ್ಳೆ ಸ್ಕ್ಯಾಮ್ ಮಾಡಿದ್ರು. ಬಟ್ ಕೆಲವೊಂದನ್ನ ಕ್ಷಮಿಸ್ತೀನಿ, ಮರೆಯೋಕ್ಕಾಗಲ್ಲ. ಅಷ್ಟೇ, ಏನು ಹೇಳಕ್ಕಾಗಲ್ಲ. ಕೆಲವೊಂದು ಕ್ಷಮಿಸ್ತೀನಿ, ಬಟ್ ಮರೆಯೋಕ್ಕಾಗಲ್ಲ. ನಂಗೆ ಹಂಗೆ ನಾಟಕ ಮಾಡ್ಕೊಂಡಿರೋಕ್ಕೂ ಬರಲ್ಲ, ಫೇಕಾಗಿ ಮಾತಾಡೋಕ್ಕೂ ಆಗಲ್ಲ. ಅದ್ರ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಹೆಂಗೋ ಕಷ್ಟಪಟ್ಟು ಫೈನಲಿ ಎಷ್ಟು ಟೈಮ್ ಇವಾಗ 3 ಗಂಟೆದು 4 ಗಂಟೆಗೆ ರೂಮ್ ಸಿಕ್ತು. ಇಲ್ಲ, ನಾವು ಹೋಗ್ತಾನೆ ಇದೀವಿ. ಅದೇ ಮುಂದೆ ಹೋಗ್ತಾ ಇದ್ದೀವಿ. ಅದೆಲ್ಲಿದೆ ರೂಮ್ ಗೊತ್ತಿಲ್ಲ. ನೋಡಿ, ಮೂವ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ 5,500-6 ಸಾವಿರ ಲಾಸ್ ಆಯಿತು. ಆ ಲಾಸ್ನ ಸೇವ್ ಮಾಡೋಕ್ಕೆ ಅಂತ ನಾವು ಕ್ಯಾಬ್ ಬದಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಟೆಲ್ 5:30 ಅಲ್ಲ, 11 ಮಿನಿಟ್ಸ್ ವಾಕ್. 11 ಮಿನಿಟ್ಸಾ? 5-6 ಕಿಲೋಮೀಟರ್ ಮಿನಿಟ್ಸ್. ನಡೀತಾ ಇದ್ದೀನಿ, ರೂಮೇ ಬರ್ತಾ ಇಲ್ವಲ್ಲ. ಅದೇ ಏನೋ ಒಂದು ಮಾಡ್ತಾ ಇದ್ದೀವಿ. ನನ್ನ ಮೈಕು ಎಲ್ಲೋ ಒಂದು ಕಡೆ ಇದೆ, ನಾನೇ ಎಲ್ಲೋ ಒಂದು ಕಡೆ ಇದ್ದೀನಿ. ನೋಡೋಣ, ಸಿಕ್ಕಿದಾಗ ತೋರಿಸ್ತೀನಿ ಹೆಂಗಿದೆ ರೂಮ್ ಅಂತ. ಓಕೆ, ಬಾಯ್ ಗಾಯ್ಸ್. ಅನ್ಫಾರ್ಚುನೇಟ್ಲಿ ಅಷ್ಟು ಕೇಸ್ ಇದ್ದರಿಂದ ನಾನು ರೂಮ್ ಟೂರ್ ಮಾಡೋಕ್ಕೆ ಆಗಲಿಲ್ಲ. ಸೊ ನಾವು ಫ್ರೆಶನ್ ಅಪ್ ಆಗಿ ಬೇಗ ಹೊರಟ್ವಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ನನಗೇನು ಅನಿಸ್ತು ಅಂದರೆ, ಆಟೋ ಹತ್ತಿದ ಮೇಲೆ ನಮ್ಮ ಬೆಂಗಳೂರು ವೆಹಿಕಲ್ಸೇ ಎಷ್ಟೋ ಪರವಾಗಿಲ್ಲ ಅಂತ. ಇಲ್ಲಿ ಒಂಚೂರು ಗ್ಯಾಪೇ ಕೊಡಲ್ಲ. ನೀವು ಯಾವುದೇ ವೆಹಿಕಲ್ ನೋಡಿದ್ರೂ ಇಲ್ಲಿ ಏನಾದ್ರು ಒಂದು ಡೆಂಟ್ ಏನೋ ಒಂದು ಮಾರ್ಕ್ ಆಗೇ ಆಗಿರುತ್ತೆ. ಸೊ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದಿದ್ದೆ ಜುಹು ಬೀಚಿಗೆ. ಇಲ್ಲಿ ನಾವು ಚಾಪೆ ಹಾಸ್ಕೊಂಡು ಆರ್ಡರ್ ಮಾಡಿದ್ದು ಚುರ್ಮುರಿ, ಚನಾ ಮತ್ತು ಬೇರೆ ಡಿಶಸ್ ವಿಚ್ ವಿಲ್ ಬಿ ಸೀಯಿಂಗ್ ಇನ್ ದ ನೆಕ್ಸ್ಟ್ ಕ್ಲಿಪ್. ಹೆಲೋ ಎವ್ರಿವನ್. ಓಕೆ, ಕ್ಯಾಮ್ರಾಮನ್ ಕೃತಿಕಾ. ಹೆಲೋ ಎವ್ರಿವನ್. ಸೊ ನಾವು ಬಂದಿರೋದು ಜುಹು ಬೀಚ್. ಇಲ್ಲಿ ಚಾಪೆ ಎಲ್ಲ ಕೊಡ್ತಾರೆ. ಸೊ ನಾವು ಚಾಪೆ ಹಾಸ್ಕೊಂಡು ಕೂತ್ಕೊಂಡಿದ್ದೀವಿ, ಚಾಟ್ ಎಲ್ಲ ತಿನ್ಕೊಂಡು. ನಾವೇನ್ ತಿಂದ್ವಿ? ಒಂದು ಹೇಳು ಚೆನ್ನ ಚಾಟು, ಒಂದು ಮಾವಿನಕಾಯಿ, ಆಬ್ವಿಯಸ್ಲಿ ಚುರ್ಮುರಿ, ಬುಟ್ಟ, ಇವಾಗ ನಾವು ಬುಟ್ಟ ತಗೋತೀವಿ, ಮತ್ತೆ ಏನೋ ಗೋಲಾ ತಗೋತೀವಿ. ಬಟರ್ ಸ್ಕಾಚ್ ಮಲೈ ಗೋಲಾ. ಹೊಸ ಫ್ಲೇವರ್. ನನ್ನ ಕ್ಯಾಮ್ರಾಮ್ಯಾನ್ ಅವ್ರ ಫ್ರೆಂಡ್ ಬಂದಿದ್ದಾರೆ, ಹೂ ಸ್ಟೇಸ್ ಹಿಯರ್. ಸೊ ಅವ್ರು ಸಜೆಸ್ಟ್ ಮಾಡಿರೋದು ಬಟರ್ ಸ್ಕಾಚ್ ಮಲೈದು. ಸೊ
ಟೇಸ್ಟ್ ಮಾಡಿ ನೋಡೋಣ. ಅಗೇನ್ ನಮ್ಮ ಕ್ಯಾಮ್ರಾಮನ್ ಸಜೆಸ್ಟ್ ಮಾಡಿದ್ದಕ್ಕೆ ಈ ಔಟ್ಫಿಟ್ ತೋರಿಸ್ತೀನಿ ಯಾಕೆ Wait. ಓ ಕಾಲಕಟ್ಟ He's getting one. ನೋಡಿ उन्होंने पहले ऑर्डर दे दिया था. अरे ಕಾಲಕಟ್ಟ this is my Mumbai वाली friend. आजा. ಯಾ ಯು ಕ್ಯಾನ್ ಕಮ್ This is my both your. ಟೆಲ್ ಮಿ ಯುವರ್ ನೇಮ್ ಪ್ಲೀಸ್. Oh, we are vlogging. Yeah. Jana. Oh, you guys can call me Ruhi. Bye. What? She is our tour guide. Yes. So she's suggesting some amazing Unofficial. places, amazing foods. We are going to have Malai Gola also. Yeah. Let And me we'll try have pav this. bhaji later. I'll Maybe. have a misal pav. मिसल पाव we will not have here. क्यों? यहाँ का अच्छा नहीं होगा. मिसल पाव है वेरी गुड प्लेस जहाँ पे हम ही रुके. उसके आजू वड़ा बाजू. वड़ा पाव यहाँ नहीं मिलता. वहाँ पे ही मिलेगा. ठीक है कुछ तो दे दो. This is nice. ಚೆನ್ನಾಗಿದೆ. You wanna try? No. ಟ್ರೈ ಮಾಡು. ಏ ನನ್ನ ಔಟ್ಫಿಟ್ ತೋರಿಸಲಿಲ್ಲ. This is my outfit. गाय देखो ना गाय यहाँ में क्या है देखो ना ನಾನು ಈ ಕಡೆ ಬಂದ್ಬಿಡ್ತೀನಪ್ಪ. ಚಾಪೆ ಮೇಲೆಲ್ಲ ಧೂಳಾಗೋಗ್ಬಿಡುತ್ತೆ. ಅಯ್ಯೋ ಇದೊಂದು ಸ್ಟ್ರಗಲ್. ಹೋಗ್ಲಿ ಬಿಡು ಮಣ್ಣಾದ್ರೂ ಆಗುತ್ತೆ. अरे कहना क्या चाहते हो Like Milky Bar, but it is sweet. So हाँ, people who like Second take. What is this called? It is called. Malai butterscotch cola. Our cameraman is trying. How is it? ಹೆಂಗಿದೆ? Yeah. देख उसके साथ क्या? 3 flavors I think. इसमें chocolate भी आता है, but butterscotch is good. ಚೆನ್ನಾಗಿದೆ. ನಾವು ಜೂಹು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಫಾರ್ ದ ಡೇ ಹೋಗಿದ್ದೆ ನ್ಯಾಚುರಲ್ಸ್ ನಾವು ವಿಚ್ ಇಸ್ ಆಲ್ಸೋ ಲೊಕೇಟೆಡ್ ಇನ್ ಜೂಹು. ದಿಸ್ ಇಸ್ ಆ್ಯಕ್ಚುಲಿ ವೆರಿ ನೈಸ್. ಇಟ್ಸ್ ನ್ಯಾಚುರಲ್ ಐಸ್ ಕ್ರೀಮ್. ಅಂದರೆ ನಮ್ಮ ನ್ಯಾಚುರಲ್ಸ್ ಅಲ್ಲ, ಅದರಲ್ಲಿ ನ್ಯಾಚುರಲ್ ಫ್ರೂಟಿಂದನೇ ಮಾಡೋದು ಐಸ್ ಕ್ರೀಮು. ಐ ಮೀನ್ ಅದ್ರ ಜೊತೆ ಆ್ಯಡ್ ಮಾಡ್ತಾರೆ, ನ್ಯಾಚುರಲ್ ಫ್ರೂಟ್ ಜೊತೆ ಐಸ್ ಕ್ರೀಮ್ ಸಹ ಆ್ಯಡ್ ಮಾಡ್ತಾರೆ. ಸೊ ದಿಸ್ ಒನ್ ಈಸ್ ರಿಲೇಟೆಡ್ ಟು ಟೆಂಡರ್ ಕೊಕೊನೆಟ್. ಚೆನ್ನಾಗಿದೆ ಆ್ಯಕ್ಚುಲ್ ಪೀಸಸ್ ಸಹ ಇತ್ತು. ಸೊ ಇಟ್ಸ್ ವೆರಿ ನೈಸ್. ಸಿನ್ಸ್ ನಾನು ಶೂಟ್ ಮಾಡ್ತಿದ್ದೀನಿ, ನನ್ನ ಫ್ರೆಂಡ್ ಇಸ್ ಸ್ಲೀಪಿಂಗ್, ಸೊ ಐ ಕಾಂಟ್ ಹೋಲ್ಡ್ ಆ್ಯಂಡ್ ಶೋ ಯು ದ ಪೀಸಸ್. ಬಟ್ ಯಾ, ದಿಸ್ ಈಸ್ ಇಟ್. ಓಕೆ, ಸೊ ಹೆಂಗೋ ಮಾಡಿ ತಿರ್ಗಾ ಅದನ್ನ ಮೇಲೆ ತೆಗೆದೆ. ಸೊ ಆ್ಯಸ್ ಯು ಕ್ಯಾನ್ ಸಿ, ದೀಸ್ ಆರ್ ದ ನ್ಯಾಚುರಲ್ ಫ್ರೂಟ್, ನ್ಯಾಚುರಲ್ ಇಂಗ್ರೀಡಿಯೆಂಟ್. ಸೊ ಅದ್ರ ಜೊತೆ ಐಸ್ ಕ್ರೀಮ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್. ನನ್ನ ಫ್ರೆಂಡ್ ಹೂ ಲಿವ್ಸ್ ಇನ್ ಬಾಂಬೆ, ಶಿ ಟೋಲ್ಡ್ ಇಡೀ ಮಹಾರಾಷ್ಟ್ರದಲ್ಲಿ ಇದೊಂದೇ ಜಾಗದಲ್ಲಂತೆ ಈ ಥರದ್ದು ವೆರೈಟಿ ಆಫ್ ಯುನೀಕಾಗಿ ಸಿಗೋದು ಐಸ್ ಕ್ರೀಮ್. ಸೊ ಇಫ್ ಯು ವಿಸಿಟ್ ಬಾಂಬೆ, do come to Naturals now and try these. Okay, bye and good night for day 1.